saying also in India ಕರ್ನಾಟಕಕ್ಕೆ ಮೆಚ್ಚಿಸ್ಬೇಕು, ಕನ್ನಡ ಜನಕ್ಕೆ ಮೆಚ್ಚಿಸ್ಬೇಕು, ಅಂದ್ರೆ ಇಂಡಿಯಾಗೆ ಮೆಚ್ಚಿಸ್ಬೇಕು ಅಂತ ನಿಮ್ಗೆ ವಾಟ್ ಇಸ್ ಯುವರ್ ಐಡಿಯಾ ಬಿಹೈಂಡ್ ದಿಸ್? ಇಲ್ಲ, ನಾನು ಸಿನಿಮಾನ ಇಷ್ಟಪಡೋ ಆ ಪ್ರೇಕ್ಷಕರಿಗೆ ಮೆಚ್ಚಿಸ್ಬೇಕು. ಆ ಬಹುಶಃ ಅವ್ರು ಎಲ್ಲಾರು ನಮ್ಮ ಕನ್ನಡಿಗರೇ ಮುಂಬೈಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಡೆಲ್ಲಿಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಅಬ್ರಾಡ್ ಅಲ್ಲಿ ಇರ್ಬೋದು, ಎಲ್ಲಾರು ಇರ್ಬೋದು. ಎಸ್ಪೆಷಲಿ ಸಿನಿಮಾ ಯಾರು ಬಹಳ ಇಷ್ಟಪಟ್ಟು ಗೌರವಿಸಿ ಪ್ರೀತಿಸ್ತಾರೋ ಅಂತವ್ರಿಗೆ ಈ ಸಿನಿಮಾನ ತೋರಿಸ್ಲೇಬೇಕು, ನಾವು ಅದನ್ನ ಕೊಡುಗೆ ಕೊಡ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಮ್ಮ. ಆಮೇಲೆ ನಿಮ್ಮ ಪ್ರಶ್ನೆ, ದಿನ ಟೇಪ್ ರೆಕಾರ್ಡರ್ ಹಾಕೊಂಡು ನಾನು ದಿನ ಸಿನಿಮಾ ಬೇಗ ಮುಗಿಸ್ತೀನಿ ಅನ್ನೋ ಪ್ರಶ್ನೆಗೆ ಅದ್ಭುತವಾಗಿ ನಾನು ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಬೆಳಗ್ಗೆ ತಕ್ಷಣ ಬೇಗ ಸಿನಿಮಾ ಮಾಡ್ಬೇಕು, ನಾನ್ ಬೇಗ ಶೂಟಿಂಗ್ ಹೋಗ್ಬೇಕು. ಶಾರದಾ ಅವ್ರೆ, ಐ ಲವ್ ಯು ಫಾರ್ ಅ ರೀಸನ್. ತುಂಬಾ ಒಳ್ಳೆಯವರು ನೀವು. ನೀವು ಸ್ವಲ್ಪ ಮೈಕ್ ಎದ್ರ ಏನಾಗಿದೆ ಗೊತ್ತಾಗ್ತಾ ಕೇಳಿಸ್ತಾ ಇದೆಯಾ? ಹೀಗೆ ಮಾತಾಡ್ಬಿಡ್ಲಾ? ಮೈಕ್ 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 ಹಲೋ ಹಲೋ ತಗೋಣ, ಇದನ್ನ ರೆಡಿ ಮಾಡ್ಬೇಕು. ಅಲ್ಲ, ನಿದ್ದೆಯಿಂದ ಎಬ್ಬಿಸ್ತಾರಲ್ಲ ನಿಮ್ನ, ಎಲ್ಲ ಹೊಡಿ ಬಡಿ ಎಲ್ಲ ಆಗತ್ತಲ್ಲ, ಅದೇ ತರ ನಾವು ನಿಮ್ಮನ್ನ ಆ ಟೇಪ್ ರೆಕಾರ್ಡ್ ಇಟ್ಕೊಂಡ್ರೆ ಮೋಸ್ಟ್ಲಿ ಎದ್ದಾಳ್ಬೋದು ನೀವು ಅಂತ ಅಷ್ಟೇ. ಆಯ್ತು ಮೇಡಮ್, ನಾನು ಏನ್ ಹೇಳ್ದೆ ಕೋಪಗಟ್ಟ ಈಗ? ನೀವ್ ಹೇಳಿದ್ದಕ್ಕೆ ನಾನು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ನೀವ್ ಹೇಳಿದಕ್ಕೆ ಮೇಡಮ್, ನಾನು ಆಕ್ಚುಲಿ ತುಂಬಾ ಗಂಭೀರತೆಯಿಂದ ಬಹಳ ಸೀರಿಯಸ್ ಆಗಿ ಈ ಸಿನಿಮಾನ ಮುಗಿಸ್ಲೇಬೇಕು ಬೇಗ ಅಂತ. ಹಲೋ ಹಲೋ, ಯಾಕ್ರೋ ಅವಮಾನ ಮಾಡ್ತಾ ಇದ್ದೀರಾ? ಎಲ್ಲ ಕೊಟ್ಟು ಯಾಕ್ರೋ ಟೈಮ್ ಹಿಂಗ್ ಮಾಡ್ತೀರಾ ಪೋಲಿಗಳ? ಅದು ಟೇಪ್ ರೆಕಾರ್ಡ್ ಹಳೇದು, ಸಿನಿಮಾ ಮಾತ್ರ, ಇದೆಲ್ಲ ಹೊಸದು. ಶಾವು ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಅಮ್ಮ. ವಿ ಅಪಾಲಜೈಸ್. ಸಾರಿ ಕೇಳಿದ್ರ ಪ್ರಶ್ನೆ ಅವ್ರಿಗೆ, ನಮ್ಮ ಶಾರದಾ ಅವ್ರಿಗೆ. ನೀವು ಐ ಟೆಲ್ ಯು ದ ರೀಸನ್ ಶಾರದಾ ಅವ್ರೆ, ಜೋಕ್ಸ್ ಅಪಾರ್ಟ್. ಆಕ್ಚುಲಿ ಶುರು ಮಾಡ್ಕೊಂಡ್ವಿ, ನದಿಲಿ ಈಜೋಣ ಅಂತ ಹೋದ್ವಿ, ಸಮುದ್ರ ಅಂತ ಗೊತ್ತಾಯ್ತು. ಸ್ವಲ್ಪ ಕಷ್ಟ, ಅದಕ್ಕೆ ಬೇಕಾದಂತ ತಯಾರಿಗಳು, ಅದಕ್ಕೆ ಬೇಕಾದಂತ ಶ್ರಮ, ಅದಕ್ಕೆ ಬೇಕಾದಂತ ಎಲ್ಲಾ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದೀನಿ. ನಾನು ಯಾವ ಪ್ರೊಡ್ಯೂಸರ್ಗೂ ಲೇಟಾಗಿ ಸಿನಿಮಾ ಮಾಡಿ ಅಂತ ನಾನು ಹೇಳಲ್ಲ. ನಾವು ರೆಡಿ ಆಗ್ತೀವಿ, ಬೇಗ ಸಿನಿಮಾ ಮಾಡಬೇಕು. ಬಟ್ ನಿರ್ದೇಶಕರು ಅನ್ನೋ ಒಂದು ತಲೆ ಇರುತ್ತೆ, ಅವ್ರಿಗೆ ಆದಂತ ಒಂದು ಆಲೋಚನೆಗಳಿರುತ್ತೆ. ಸಮ್ಟೈಮ್ಸ್ ತಡವಾಗ್ಬಿಡುತ್ತೆ, ಬಟ್ ಅದ್ ಯಾವುದು ಒಳ್ಳೇದಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅದ್ ಯಾವುದು ಒಳ್ಳೇದಲ್ಲ. ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಕತೆ ರೆಡಿ ಮಾಡ್ಕೋಬೇಕು, ಬೇಗ ಶೂಟಿಂಗ್ ಮಾಡಬೇಕು. ಇಟ್ ಇಸ್ ನಾಟ್ ರೈಟ್. ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ಒಬ್ಬ ಡೈರೆಕ್ಷನ್ ಕ್ರಿಯೇಟಿವ್ ಇಂದ ಆಗ್ಲಿ, ಎನಿ ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ವಿ ಹ್ಯಾವ್ ಟು ಡೂ ದ ಮೂವೀಸ್ ಫಾಸ್ಟ್. ಬೇಗ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾನ ಮುಗಿಸ್ಕೊಡ್ತೀವಿ. ಕೊರಿಯನ್, ಚೈನೀಸ್ ಅಂತ ಲ್ಯಾಂಗ್ವೇಜ್ ಇಷ್ಟೋದಾಗ ಅದು ನಿಮ್ಗೆ ಸಮುದ್ರ ಅಂತ ಅನ್ಕೊಂಡು ಎಲ್ಲಾ ಸಮುದ್ರನು ದಾಟ್ ಬರ್ಬೇಕು ಅಂತ ಆ ಡಿಫಿಕಲ್ಟಿ ಇರ್ತಾ ಇದ್ದೀರಾ? ಇಲ್ಲಮ್ಮ, ಇಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಸಿನಿಮಾ ಅನ್ನೋದು ಒಂದೇ ಲ್ಯಾಂಗ್ವೇಜ್. ವರ್ಲ್ಡ್ ಅಲ್ಲಿ ಸಿನಿಮಾ ಅಂದ್ರೆ ನಿಮಗ್ ಗೊತ್ತಿರೋದು ಸಿನಿಮಾ, ನನಗ್ ಗೊತ್ತಿರೋದು ಸಿನಿಮಾ. ನಾನೆಲ್ಲೋ ಬಾರ್ಡರ್ ದಾಟ್ಬೇಕು ಅಂತ ಅವ್ರಿಗೋಸ್ಕರ ಸಿನಿಮಾ ಮಾಡಿ ಮೆಚ್ಚಿಸ್ಕೋಬೇಕು ಅಂತ ನಾನು ಸಿನಿಮಾ ಮಾಡಲ್ಲ ಕಣಮ್ಮ. ಫಸ್ಟ್ ನನ್ನ ತಾಯ್ನಾಡು, ನನ್ನ ಭಾಷೆ, ನನ್ನ ನೆಲ, ನಾನು ಬೆಳೆದ ಜಾಗ, ಇದು ನನ್ನ ಮೊದಲ ಆದ್ಯತೆ. ಇಲ್ಲಿ ನಾನು ಇದೇ ನಮ್ಮ ಸ್ಟೇಟ್ ಅಲ್ಲಿ, ನಮ್ಮ ರಾಜ್ಯದಲ್ಲೇ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀನಿ. ಕೇವಲ ಒಳ್ಳೆ ಸಿನಿಮಾ ಮಾಡ್ಕೊಳ್ಳೋದಷ್ಟೇ ನಮ್ಮ ಆಲೋಚನೆ. ಇನ್ನು ಕೊಡುಗೆ ಅನ್ನೋದು ತದನಂತರ, ಎಲ್ಲ ರೆಡಿ ಆದ್ಮೇಲೆ. ಇದಿಷ್ಟವಾಗಿರೋರು ಯಾರ್ಯಾರು ಇದನ್ನ ನೋಡಿರ್ತಾರೋ ಅವ್ರೆಲ್ಲ ಬೇಕಾದ್ರೆ ಇದಕ್ಕೆ ಇಂಟ್ರಾಕ್ಟ್ ಮಾಡ್ತಾರೆ. ನಾವ್ ಯಾರಿಂದನೂ ಹೋಗಲ್ಲ ಕಣಮ್ಮ. ಫಸ್ಟ್ ನಮ್ ಕೆಲಸ ಮಾಡ್ತಾ ಇದೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಿನಿಮಾನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ನಾನ್ ದೊಡ್ಡ ಸಿನಿಮಾ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ತಿರೋ ಕತೆ, ಮಾಡ್ತಿರೋ ಕಾನ್ಸೆಪ್ಟ್, ಹೇಳ್ತಿರೋ ರೀತಿ ನಮ್ಮ ಜನಗಳಿಗೆ ನೀವ್ ಯಾವಾಗ್ಲೂ ಕೇಳ್ತೀರಾ, ಹೊಸದಾಗಿ ಏನಾರು ಕೊಡಿ, ಜನಕ್ಕೆ ಇಷ್ಟ ಆಗೋ ತರ ಕೊಡಿ. ಸಮ್ಟೈಮ್ಸ್ ಕಷ್ಟವಾಗುತ್ತೆ. ಸಮುದ್ರ ಅಂದಾಗ ಅಷ್ಟು ಸುಲಭ ಅಲ್ಲ. ತೆಪ್ಪದಲ್ಲಿ ನದಿನ ದಾಟ್ಕೊಂಡು ಹೋಗಕ್ಕೆ ಅಷ್ಟು ಸುಲಭನಾ? ನದಿಲಿ ದಾಟ್ಬಿಡ್ತಾರ ತೆಪ್ಪದಲ್ಲಿ? ಆಗಲ್ಲ. ಇನ್ ಸಮುದ್ರದಲ್ಲಿ ಈಜದೆಲ್ಲ ಬಂತು, ಹಡಗ್ ರೆಡಿ ಮಾಡ್ಕೊಳ್ಳೇಬೇಕು, ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಳೇಬೇಕು. ನಾನು ಪ್ಯಾಸೆಂಜರ್ಸ್ ನ, ಕೆಲಸ ಮಾಡೋರ್ನ ಪ್ರತಿಯೊಬ್ಬರನ್ನು ಸರಿಯಾಗಿ ದಡಕ್ಕೆ ಸೇರಿಸ್ಲೇಬೇಕು. ನಮಗೂ ಜವಾಬ್ದಾರಿ ಇದೆ ಕಣಮ್ಮ. ಇವಾಗ ಆಲ್ರೆಡಿ ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಅರ್ಜೆನ್ಸಿಲ್ ಸಿನಿಮಾ ಮಾಡೋದು ಬೇರೆ, ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡೋದು ಬೇರೆ.
ಈಗ ನೀವು ದಡಕ್ ಸೇರಿಸ್ಬೇಕು ಅಂತಿರಲ್ಲ, ಅದಕ್ಕೊಂದು ಟೈಮ್ ಸ್ಲಾಟ್ ಇಟ್ಕೊಂಡಿದ್ದೀರಾ? ಟೈಮ್ ಸ್ಲಾಟ್ ಇದೆ ಕಣಮ್ಮ ಈಗಂತೂ ಪಕ್ಕಾ ಟೈಮ್ ಸ್ಲಾಟ್ ಇದೆ. ಮೇ ಬಿ ಇಟ್ಸ್ ಟೂ ಅರ್ಲಿ ಟು ಕಮಿಟ್ ನನ್ಗೂ ನಿಮ್ಗೆ. ಇವಾಗ ಈ ವರ್ಷ ಅಂತೂ ಶೂಟಿಂಗ್ ಮುಗಿಸ್ಕೊತಿದೀವಿ ಅಂತ ವಿ ಹ್ಯಾವ್ ಆಲ್ ಡಿಸೈಡೆಡ್ ಆಕ್ಚುಲಿ, ಬಿಕಾಸ್ ತುಂಬಾ ಕ್ರೇಜಿ ಆಗಿದೆ ಕಾನ್ಸೆಪ್ಟ್. ಈಗ ನಾವೇನಾರು ಬೇರೆ ಸಿನಿಮಾ ನಾನು ಮಾಡಿದ್ದೀನಿ, 23 ವರ್ಷದಿಂದ ನಾನು ಈಗ ಇಂಡಸ್ಟ್ರಿಲಿ ಇದ್ದೀನಿ, ಹಲವಾರು ಸಿನಿಮಾಗಳನ್ನ ಮಾಡಿದ್ದೀನಿ, ಹಲವಾರು ವೇರಿಯಸ್ ವೆರೈಟೀಸ್ ಆಫ್ ಫೈಟ್ಸ್ ಆಗಿರ್ಲಿ, ಸೀಕ್ವೆನ್ಸಸ್ ಆಗಲಿ ಮಾಡಿದ್ದೀನಿ. ಬಟ್ ಈ ಸಿನಿಮಾಲ್ ಮಾಡ್ತಿರೋ ಒಂದು ಸೀಕ್ವೆನ್ಸ್, ಇಟ್ ಇಸ್ ಮೈ ಲೈಫ್ ಚಾಲೆಂಜಿಂಗ್ ಸೀಕ್ವೆನ್ಸ್. ಅದು ನನ್ನ ಪ್ರಾಣನೇ ಒತ್ತು ಇಟ್ಟು ಇಲ್ಲ ಇದನ್ನೆಲ್ಲ ನಾವೇ ಮಾಡ್ಬೇಕು, ಹೆಂಗೋ ಮಾಡ್ತೀವಿ ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಹಾಗಂತ ಇಲ್ಲಿ ಯಾರು ಹೆದರ್ಕೊಳ್ಬೇಕು ಅಥವಾ ಏನಪ್ಪ ಇದು ಅಂತ ಯೋಚನೆ ಮಾಡುವಂತ ವಿಷಯನೂ ಅಲ್ಲ. ಎಲ್ಲದಕ್ಕೂ ಸೇಫ್ಟಿ ಇದೆ, ಎಲ್ಲದಕ್ಕೂ ಅದಕ್ಕೆ ಆದಂತ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಫೈಟ್ ಮಾಸ್ಟರ್ಸ್ ಇದ್ದಾರೆ, ದೇ ವಿಲ್ ಟೇಕ್ ಕೇರ್ ಆಫ್ ಅದರ್ ಥಿಂಗ್ಸ್. ಬಟ್ ಒಂದು ಒಳ್ಳೆ ಪ್ರಯತ್ನಕ್ಕೋಸ್ಕರ ಇದು ಸ್ವಲ್ಪ ಟೈಮ್ ತಗೋತಿದೆ ಅಷ್ಟೇ. ಬಟ್ ನೀವ್ ಹೇಳಿದನ್ನ ನಾನು ಕನ್ಸಿಡರ್ ಮಾಡ್ತೀನಮ್ಮ. ಅಮ್ಮ ಬೇಗ ಮುಗಿಸಿ ಪರಾಕ್ ಅನ್ಸ್ಕೊಳ್ಳಿ first. ಥ್ಯಾಂಕ್ ಯು, ಐ ವಿಲ್. ಥ್ಯಾಂಕ್ ಯು ಅಮ್ಮ. ಮತ್ತೆ ಹೇಳಿದ್ರಿ ಹೊಸಬ್ರ ಜೊತೆ ಕೆಲಸ ಮಾಡಕ್ಕೆ ನನಗೆ ಇಷ್ಟ ಅಂತ ಹೇಳಿ. ಹೌದು. ಸೊ ಕತೆ ವಿಚಾರದಲ್ಲೂ ನಿಮ್ಮ ಇಂಟರ್ಫಿಯರೆನ್ಸ್ ಇದೆಯಾ ಈ ಸಿನಿಮಾ? ಅದು ಇಂಟರ್ಫಿಯರೆನ್ಸ್ ಅಲ್ಲ, ಇನ್ವಾಲ್ವ್ಮೆಂಟ್ ಅಂತೀವಿ ಕಣಪ್ಪ. ಸೊ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಬಹುಶಃ ಅದು ಇಂಟರ್ಫಿಯರೆನ್ಸ್ ಅನ್ಸಲ್ಲ ನನಗೆ. ನಾನಿರೋ ಜಾಗದಲ್ಲಿ ನನಗೆ ಅಚ್ಚುಕಟ್ಟಾಗಿ ಕೆಲಸ ಆಗ್ಬೇಕನ್ನೋ